ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 19 ಮತ್ತು 20, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಅನುಮೋದಿಸಲಾದ ಬಯೋ ರೈಡ್ ಯೋಜನೆಯ ಪೂರ್ಣ ರೂಪ ಕೆಳಗಿನ ಯಾವುದನ್ನು ತಿಳಿಸಿ. ನೋಡಿ, ಬಯೋ ರೈಡ್ ಯೋಜನೆಯನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಹಾಗಾದರೆ ಈ ಬಯೋ ರೈಡ್ನ ವಿಸ್ತೃತ ರೂಪ ಅಥವಾ ಪೂರ್ಣ ರೂಪ ಏನು ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಗಮನಿಸಿ, ಬಯೋಟೆಕ್ನಾಲಜಿ ರಿಸರ್ಚ್ ಇನ್ನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಎಂಬುದು ಇದರ ವಿಸ್ತೃತ ರೂಪವಾಗಿದೆ. ಹಾಗಾದರೆ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಿ, ಕ್ಯಾಬಿನೆಟ್ ಅಪ್ರೂವ್ಸ್ ಬಯೋ ರೈಡ್ ಸ್ಕೀಮ್. ನೋಡಿ, ಇದನ್ನು ಬಯೋ ರೈಡ್ ಸ್ಕೀಮ್ ಅಂತ ಕರಿತೀವಿ. ಸೊ ಉದ್ದೇಶ ನೋಡಿ, ಟು ಸಪೋರ್ಟ್ ಕಟಿಂಗ್ ಎಡ್ಜ್ ರಿಸರ್ಚ್ ಡೆವಲಪ್ಮೆಂಟ್ ಇನ್ ಬಯೋಟೆಕ್ನಾಲಜಿ ವಿಭಾಗದಲ್ಲಿ ರಿಸರ್ಚನ್ನು ಡೆವಲಪ್ಮೆಂಟ್ ಮಾಡುವ ಉದ್ದೇಶದಿಂದಾಗಿ ಮತ್ತು ಅದಕ್ಕೆ ಸಪೋರ್ಟ್ ನೀಡತಕ್ಕಂಥ ಉದ್ದೇಶದಿಂದಾಗಿ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಹೆಚ್ಚಿನ ಮಾಹಿತಿಯನ್ನು ಗಮನಿಸಿ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಜೈವಿಕ ತಂತ್ರಜ್ಞಾನ ಇಲಾಖೆ DBTಯ ಬಯೋಟೆಕ್ನಾಲಜಿ ರಿಸರ್ಚ್ ಇನ್ನೋವೇಷನ್ ಮತ್ತು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಬಯೋ ರೈಡ್ ಯೋಜನೆಯನ್ನು ಪ್ರಾರಂಭಿಸಲು ಕೇಂದ್ರ ಸರ್ಕಾರವು ಅನುಮೋದನೆ ನೀಡಿದೆ. ಈ DBTಯ ಅಸ್ತಿತ್ವದಲ್ಲಿರುವ 2 ಯೋಜನೆಗಳನ್ನು ವಿಲೀನಗೊಳಿಸಲಾಗಿದೆ ಮತ್ತು ಬಯೋ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬಯೋ ಫೌಂಡ್ರಿ ಎಂಬ ಹೊಸ ಘಟಕವನ್ನು ಬಯೋ ರೈಡ್ ಯೋಜನೆಗೆ ಸೇರಿಸಲಾಗಿದೆ. ನೋಡಿ, ಯಾವ 2 ಯೋಜನೆಗಳನ್ನು ವಿಲೀನಗೊಳಿಸಿ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂಬುದು ಕೂಡ ನೆನಪಿರಬೇಕು. ಇಲ್ಲಿ ಅಸ್ತಿತ್ವದಲ್ಲಿರುವ 2 ಯೋಜನೆಗಳು ಅಂದರೆ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬಯೋ ಫೌಂಡ್ರಿ ಎಂಬ ಹೊಸ ಘಟಕವನ್ನು ಕೂಡ ಇದರಡಿಯಲ್ಲಿ ಜಾರಿಗೆ ತರಲಾಗಿದೆ. ಸೊ ಯೋಜನೆಯ ಅವಧಿ ಮತ್ತು ವೆಚ್ಚ ನೋಡಿ, ಯೋಜನೆಯ ಅವಧಿ ಮೊದಲು ನೋಡಿ, ಹೊಸದಾಗಿ ಅನುಮೋದಿಸಲಾದಂತಹ ಬಯೋ ರೈಡ್ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021-22ರಿಂದ 25-26ರವರೆಗೆ ಮುಂದುವರಿಯಲಿದೆ. ಇನ್ನು 2021ರಿಂದ 25-26ಕ್ಕೆ ಈ ಯೋಜನೆಗೆ ಟೋಟಲ್ ಆಗಿ 9,197 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಹಾಗಾದರೆ ಜೈವಿಕ ಉತ್ಪಾದನೆ ಅಂದರೆ ಏನು ನೋಡಿ, ಜೈವಿಕ ಉತ್ಪಾದನೆಯು ಜೈವಿಕ ವ್ಯವಸ್ಥೆಗಳನ್ನು ಅಂದರೆ ಜೀವಂತ ಜೀವಿಗಳಾಗಿರ್ಬೋದು, ಪ್ರಾಣಿ ಅಥವಾ ಸಸ್ಯಕೋಶಗಳಾಗಿರ್ಬೋದು, ಅಂಗಾಂಶಗಳಾಗಿರ್ಬೋದು, ಕಿಣ್ವಗಳಾಗಿರ್ಬೋದು ಇತ್ಯಾದಿ ಜೈವಿಕ ವ್ಯವಸ್ಥೆಗಳೇನಿದ್ದಾವೆ ಇವುಗಳ ಆಹಾರ, ಔಷಧಿಗಳು, ಕೃಷಿ, ಶಕ್ತಿ ಇತ್ಯಾದಿಗಳಲ್ಲಿ ಬಳಕೆಗಾಗಿ ವಾಣಿಜ್ಯಿಕವಾಗಿ ಪ್ರಮುಖವಾದ ಜೈವಿಕ ಅಣುಗಳನ್ನು ತಯಾರಿಸಲು ಬಳಸುವುದನ್ನು ಸೂಚಿಸುತ್ತದೆ. ಗಮನಿಸಿ, ಜೈವಿಕ ಉತ್ಪಾದನೆ ಎಂಬುದು ಜೈವಿಕ ವ್ಯವಸ್ಥೆಗಳನ್ನು ನೋಡಿ, ಜೈವಿಕ ವ್ಯವಸ್ಥೆಗಳನ್ನು ಆಹಾರ, ಔಷಧಿಗಳು, ಕೃಷಿ, ಶಕ್ತಿ ಇತ್ಯಾದಿಗಳಲ್ಲಿ ಬಳಕೆಗಾಗಿ ವಾಣಿಜ್ಯಿಕವಾಗಿ ಬಳಸುವುದನ್ನು ಸೂಚಿಸುತ್ತವೆ. ಅಂದರೆ ಜೈವಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಜೀವಿಗಳಾಗಿರ್ಬೋದು, ಪ್ರಾಣಿ ಅಥವಾ ಸಸ್ಯಕೋಶಗಳಾಗಿರ್ಬೋದು, ಅಂಗಾಂಶಗಳು, ಕಿಣ್ವಗಳು ಇತ್ಯಾದಿಗಳನ್ನು ಬಳಸಿ ಅವಶ್ಯಕ ಆಹಾರ, ಔಷಧಿಗಳು, ಕೃಷಿ, ಸೊ ಶಕ್ತಿಗೆ ಸಂಬಂಧಪಟ್ಟಂತೆ ಬಳಸುವುದನ್ನು ಇದು ಒಳಗೊಂಡಿದೆ. ಹಾಗಾದರೆ ಈ ಬಯೋ ರೈಡ್ ಯೋಜನೆಯ ಗುರಿ ಏನು? ಜೈವಿಕ ತಂತ್ರಜ್ಞಾನ ಕೇಂದ್ರದಲ್ಲಿ ಸ್ಟಾರ್ಟಪ್ಗಳಿಗೆ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಿ ಮತ್ತು ಪೋಷಿಸುವುದಾಗಿದೆ. ನಿಧಿಯನ್ನು ಒದಗಿಸುವ ಮೂಲಕ ಬಯೋಪ್ಲಾಸ್ಟಿಕ್ಸ್, ಸಿಂಥೆಟಿಕ್ ಬಯಾಲಜಿ, ಬಯೋಫಾರ್ಮಾಸ್ಯೂಟಿಕಲ್ಸ್ ಮತ್ತು ಬಯೋ ಎನರ್ಜಿಯಂತಹ ಮುಂದುವರೆದ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ಸಂಶೋಧನೆಯನ್ನು ಉತ್ತೇಜಿಸುವುದು ಇದರ ಪರಮ ಗುರಿಯಾಗಿದೆ. ಸೊ ಇದು ಪೂರ್ತಿ ನೆನಪಿರಬೇಕು ನಿಮಗೆ. ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ದೇಶದ ಬುಡಕಟ್ಟು ಜನಾಂಗದವರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸೆಪ್ಟೆಂಬರ್ 2024ರಲ್ಲಿ ಕೇಂದ್ರ ಸರ್ಕಾರವು ಯಾವ ಯೋಜನೆಯನ್ನು ಅನುಮೋದಿಸಿದೆ? ನೋಡಿ, ಬುಡಕಟ್ಟು ಜನಾಂಗದವರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಉದ್ದೇಶದಿಂದಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಅಂದರೆ
ಪ್ರಧಾನಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಅಂತ ಕರಿತೀವಿ. ಪಿ ಎಮ್ ಜುಗಾ ಅಂತ ಕರೀತಾರೆ ಇದನ್ನು. ಪಿ ಎಮ್ ಜುಗಾ ಅಥವಾ ಪಿ ಎಮ್ JUGA ವಿಸ್ತೃತ ರೂಪ. ಓಕೆ, ಪಿ ಎಮ್ ಜುಗಾದ ವಿಸ್ತೃತ ರೂಪ ಏನು ಅಂತಲೂ ಕೂಡ ಕೇಳಬಹುದು. ಸೊ ಇದಕ್ಕೆ ಯಾರಿಗಾಗಿ ಆ ಒಂದು ಯೋಜನೆ ಮೀಸಲಿಟ್ಟಿದೆ ಅಂತಲೂ ಕೂಡ ಕೇಳ್ಬೋದು. ಟ್ರೈಬಲ್ಸ್ಗಳಿಗೆ, ಬುಡಕಟ್ಟು ಜನಾಂಗದವರಿಗೆ. ಓಕೆ, ಸೊ ಆ ಯೋಜನೆ ಅನ್ವಯಿಸುತ್ತದೆ. ಹೆಚ್ಚಿನ ಮಾಹಿತಿ ನೋಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 18, 2024 ನಡೆದಂತಹ ಸಭೆಯಲ್ಲಿ ಕೇಂದ್ರ ಸಚಿವ ಸಂಪುಟವು ದೇಶದ ಬುಡಕಟ್ಟು ಬಹುಸಂಖ್ಯಾತ ಹಳ್ಳಿಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು, ಗಮನಿಸಿ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಬಹುಸಂಖ್ಯಾತ ಹಳ್ಳಿಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಈ ಒಂದು PM ಜುಗಾ ಎಂಬ ಹೊಸ ಯೋಜನೆಯನ್ನು ಅನುಮೋದನೆ ನೀಡಿದೆ. PM ಜುಗಾ ಯೋಜನೆ ಅವಧಿ ಮತ್ತು ಹಂಚಿಕೆ ನೋಡಿ, ಈ ಯೋಜನೆ 5 ವರ್ಷಗಳವರೆಗೆ ಇರಲಿದೆ. ಟೋಟಲ್ ಆಗಿ 79,156 ಕೋಟಿ ರೂಪಾಯಿಗಳಾಗಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 56,333 ಕೋಟಿ ಆದರೆ ರಾಜ್ಯ ಸರ್ಕಾರದ ಪಾಲು 22,823 ಕೋಟಿ ರೂಪಾಯಿ ಆಗಿರುತ್ತದೆ. PM ಜುಗದ ವ್ಯಾಪ್ತಿ ನೋಡೋಣ. PM ಜುಗಾ ಯೋಜನೆಯನ್ನು 549 ಜಿಲ್ಲೆಗಳಲ್ಲಿ 2,740 ಬ್ಲಾಕ್ಗಳಲ್ಲಿ ಎಲ್ಲ ಬುಡಕಟ್ಟು ಜನಸಂಖ್ಯಾತ ಗ್ರಾಮಗಳು, ಅಂದರೆ ದೇಶದ 28 ರಾಜ್ಯಗಳು ಮತ್ತು ಉಳಿದಂತಹ ಕೇಂದ್ರಾಡಳಿತ ಪ್ರದೇಶ, ಅಂದರೆ ಟೋಟಲ್ ಆಗಿ 30 ಪ್ರದೇಶಗಳಲ್ಲಿ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಜಾರಿಯಾಗಲಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಕ್ರೀಡಾಪಟು ಕೇಂದ್ರ ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯದ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಮನು ಬಾಕರ್. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಗಮನಿಸಿ, ಬಿಸ್ನೆಸ್ ಲೈನ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮನು ಬಾಕರ್ ಅಪಾಯಿಂಟೆಡ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್. ಸೊ ಅಲ್ಲಿ ಕೇಂದ್ರದ ಸಚಿವಾಲಯ ಒಂದಕ್ಕೆ ಈ ಪ್ರಮುಖ ವ್ಯಕ್ತಿಯನ್ನು ನೇಮಕ ಮಾಡಲಾಗಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗಿದು. ಓಕೆ, ಡೀಟೇಲ್ಸ್ ಏನಿದೆ ಅಂತ ನೀವು ಗಮನಿಸಬಹುದು. ಹಾಗಾದರೆ ಮನು ಬಾಕರ್ ಕುರಿತು ನಾವು ನೋಡೋದಾದರೆ, ಮನು ಬಾಕರ್ ಅವರು ಮೆರೈನ್ ಇಂಜಿನಿಯರಿಂಗ್ ಅವರ ಮಗಳು ಮತ್ತು ಹರಿಯಾಣದ ಜಬ್ಬರ್ನಲ್ಲಿ ಜನಿಸ್ತಾರೆ. ಸೊ ಇವರು ISSF ವಿಶ್ವಕಪ್ನಲ್ಲಿ ಪದಕ ಗೆದ್ದ ಭಾರತದ ಅತ್ಯಂತ ಕಿರಿಯ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಅಷ್ಟೇ ಅಲ್ಲದೆ 2024 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದಂತಹ 33ನೇ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ, ಸೊ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಬೇಸಿಗೆ ಒಲಿಂಪಿಕ್ಸ್ನ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. 2026 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ದೇಶವು ಆಯೋಜಿಸುತ್ತದೆ? ನೋಡಿ, 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ನಡೆಯಲಿದೆ. ಸರಿಯಾದಂಥ ಉತ್ತರ ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ನಡೆಯಲಿದೆ ಸ್ನೇಹಿತರೆ. ಯಾಕಂದರೆ ಚೇಂಜ್ ಆಗಿರತಕ್ಕಂಥದ್ದು. ಈ ಹಿಂದೆ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ದೇಶ ವಹಿಸಿಕೊಳ್ಳಲಿದೆ, ಅಂದರೆ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ನಗರ ನಡೆಸಲಿದೆ ಅಂತಕ್ಕಂಥ ಸುದ್ದಿ ಬಿತ್ತು ಮತ್ತು ಅದು ಬಿಡ್ ಕೂಡ ಕೂಗಿಕೊಂಡಿತ್ತು. ಆದರೆ ಅನೇಕ ವೆಚ್ಚಗಳ ಕಾರಣದಿಂದಾಗಿ ವಿಕ್ಟೋರಿಯಾ ಇದೀಗ ಹಿಂದೆ ಸರಿದಂಥ ಕಾರಣದಿಂದಾಗಿ ಸ್ಕಾಟ್ಲೆಂಡ್ ದೇಶ ಆತಿಥ್ಯವನ್ನು ವಹಿಸಿದೆ. ಸೊ ಗ್ಲಾಸ್ಗೋದಲ್ಲಿ ನಡೆಯಲಿದೆ. ನೆನಪಿರಬೇಕಿದು ನೋಡಿ, ಗ್ಲಾಸ್ಗೋ 2026 ಕಾಮನ್ವೆಲ್ತ್ ಗೇಮ್ಸ್. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ಕಾಮನ್ವೆಲ್ತ್ ಅಂದ್ರೇನು ಅಂತಲೂ ಕೂಡ ನಿಮಗೆ ಮೊದಲು ಗೊತ್ತಿರಬೇಕು. 2026 ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಲು ಸ್ಕಾಟ್ಲೆಂಡ್ನ ರಾಜಧಾನಿ ಗ್ಲಾಸ್ಗೋ ಇದೀಗ ಒಪ್ಪಿಕೊಂಡಿದೆ. ಮೂಲ ಆತಿಥೇಯ ಆಗಿರತಕ್ಕಂಥ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ತನ್ನಲ್ಲಿ ಏರುತ್ತಿರುವ ವೆಚ್ಚದಿಂದಾಗಿ ಇದನ್ನು ನಿರಾಕರಿಸಿತು. ಗ್ಲಾಸ್ಗೋ ಈ ಹಿಂದೆ 2012 ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಿತ್ತು ಎಂಬುದು ನೆನಪಿರಬೇಕು. ಮೊಟ್ಟಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು 1930 ನಡೆಸಲಾಯಿತು.
ಮತ್ತು ಈಗ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಎಂದು ಕರೆಯಲ್ಪಡುವಂತಹ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ನ ಸದಸ್ಯರಾಗಿರುವ ದೇಶಗಳು ಅಥವಾ ಪ್ರಾಂತ್ಯಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತವೆ. 7ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ಸ್ನ ಕೊನೆಯ 6 ಪಂದ್ಯಗಳು ಗ್ರೇಟ್ ಬ್ರಿಟನ್ ಅಥವಾ ಆಸ್ಟ್ರೇಲಿಯಾದಲ್ಲೇ ನಡೆದಿವೆ. ನೋಡಿ, ಗಮನಿಸಬೇಕು, 7ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ಸ್ನ ಕೊನೆಯ 6 ಪಂದ್ಯಗಳು ಗ್ರೇಟ್ ಬ್ರಿಟನ್ ಮತ್ತು ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದವು. ಓಕೆ, ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ನಲ್ಲಿ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಎಂದು ಆಯೋಜಿಸಲಾಯಿತು. ಇದನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಆದರೆ 2ನೇ ಮಹಾಯುದ್ಧದ ಕಾರಣ 1942 ಮತ್ತು 1946ರಲ್ಲಿ ಇದನ್ನು ನಡೆಸಿಲ್ಲ. ಕೇವಲ 2 ಏಷ್ಯಾದ ನಗರಗಳು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಿವೆ. 1998ರಲ್ಲಿ ಮಲೇಷ್ಯಾದ ಕೌಲಾಲಂಪುರ್, 2010ರಲ್ಲಿ ನವದೆಹಲಿ. ಸೊ ಗಮನಿಸಬೇಕು, ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಭಾರತವು ಕೂಡ 2010ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನ ಆತಿಥ್ಯವನ್ನು ವಹಿಸಿತ್ತು ಎಂಬುದು ನೆನಪಿರಬೇಕು. ಇಲ್ಲಿಯವರೆಗೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಫ್ರಿಕನ್ ದೇಶಗಳು ಆಯೋಜಿಸಿಲ್ಲ. ಕಾಮನ್ವೆಲ್ತ್ ಎಂಬುದು ಈ ಹಿಂದೆ ಗ್ರೇಟ್ ಬ್ರಿಟನ್ನ ವಸಾಹತುವಾಗಿದ್ದ ದೇಶಗಳ ಗುಂಪಾಗಿದೆ, ಆದರೆ ಈಗ ಅದು ಸ್ವತಂತ್ರವಾಗಿದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಪ್ರತಿಷ್ಠಿತ 8ನೇ ಪುರುಷರ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತವು ಕೆಳಗಿನ ಯಾವ ದೇಶವನ್ನು ಸೋಲಿಸುವುದರ ಮೂಲಕ 5ನೇ ಬಾರಿಗೆ ಯಶಸ್ವಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ಚೀನಾ ದೇಶವನ್ನು ಸೋಲಿಸಿ. ನೋಡಿ, ಇಂಡಿಯಾ ವಿನ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ಇದು ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಭಾರತ ವಿನ್ ಆಗಿದೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಹರ್ಮನ್ಪ್ರೀತ್ ಸಿಂಗ್ ನೇತೃತ್ವದ ಭಾರತೀಯ ಪುರುಷರ ಹಾಕಿ ತಂಡವು ಫೈನಲ್ನಲ್ಲಿ ಆತಿಥೇಯ ಚೀನಾವನ್ನು 1-0 ಗೋಲುಗಳಿಂದ ಸೋಲಿಸಿ 5ನೇ ಬಾರಿಗೆ ಪುರುಷರ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. 8ನೇ ಪುರುಷರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ 2024ರ ಅಂತಿಮ ಪಂದ್ಯವನ್ನು ಸೆಪ್ಟೆಂಬರ್ 17ರಂದು ಚೀನಾದ ಉಲುನ್ ಬುಯಾರ್ ಸಿಟಿಯಲ್ಲಿರುವ ಮೋಕಿ ಹಾಕಿ ತರಬೇತಿ ನೆಲೆಯಲ್ಲಿ ಆಡಿಸಲಾಯಿತು. ಹಾಲಿ ಚಾಂಪಿಯನ್ ಭಾರತ ಈ ಹಿಂದೆ 2011, 2016, 2018, 2023 ಟ್ರೋಫಿಯನ್ನು ಗೆದ್ದುಕೊಂಡಿದೆ. ನೋಡಿ, ಹಾಲಿ ಚಾಂಪಿಯನ್ ಕೂಡ ನಮ್ಮ ಭಾರತವೇ ಎಂಬುದು ಕೂಡ ಗಮನಿಸಬೇಕು. ಫೈನಲ್ನಲ್ಲಿ ಜುಗರ್ ರಾಜ್ ಸಿಂಗ್ 51 ನಿಮಿಷಗಳಲ್ಲಿ ಪಂದ್ಯದ ಏಕೈಕ ಗೋಲನ್ನು ಗಳಿಸ್ತಾರೆ. ಆ ಏಕೈಕ ಗೋಲಿನೊಂದಿಗೆ ಭಾರತವು ಚಾಂಪಿಯನ್ ಆಗುತ್ತೆ. 8ನೇ ಪುರುಷರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ 2024ಅನ್ನು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾದ ಇನ್ನರ್ ಮಂಗೋಲಿಯಾದ ಉಲುನ್ ಬುಯಾರ್ ಸಿಟಿಯಲ್ಲಿ 8ರಿಂದ 17 ಸೆಪ್ಟೆಂಬರ್ವರೆಗೆ ನಡೆಸಲಾಯಿತು. 8ನೇ ಪುರುಷರ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯ ಪ್ರಶಸ್ತಿ ವಿಜೇತರನ್ನು ತಿಳ್ಕೊಳ್ಳೋಣ. ಟೂರ್ನಿಯ ಟಾಪ್ ಸ್ಕೋರರ್ ಅಂತಂದರೆ ದಕ್ಷಿಣ ಕೊರಿಯಾದ ಯಾಂಗ್ ಜಿವುನ್ 9 ಗೋಲುಗಳನ್ನು ಬಳಸಿದ್ರವರು. ಇನ್ನು ಪಂದ್ಯಾವಳಿಯ ಭರವಸೆಯ ಗೋಲ್ ಕೀಪರ್ ಎಂಬ ಹೆಗ್ಗಳಿಕೆಗೆ ಅದೇ ದಕ್ಷಿಣ ಕೊರಿಯಾದ ಕಿಮ್ ಜಿಯಾನ್ ಆಯ್ಕೆಯಾದರು. ಟೂರ್ನಿಯ ಅತ್ಯುತ್ತಮ ಗೋಲ್ ಕೀಪರ್ಗೆ ಚೀನಾ ದೇಶದ ವಾಂಗ್ ಖಯ್ಯು ಪಾತ್ರವಾಗಿದ್ದಾರೆ. ಟೂರ್ನಿಯ ಉದಯೋನ್ಮುಖ ತಾರೆ ಎಂಬ ಹೆಗ್ಗಳಿಕೆಗೆ ಪಾಕಿಸ್ತಾನದ ಶಾಹಿದ್ ಹನ್ನಾನ್ ಪಾತ್ರವಾಗಿದ್ದಾರೆ. ಪಂದ್ಯಾವಳಿಯ ಆಟಗಾರ ಪ್ರಶಸ್ತಿಗೆ ಹರ್ಮನ್ಪ್ರೀತ್ ಸಿಂಗ್ ಭಾರತ ತಂಡದ ನಾಯಕ ಪಾತ್ರವಾಗಿರತಕ್ಕಂಥದ್ದು. ನೋಡಿ, ಪಂದ್ಯಾವಳಿಯ ಆಟಗಾರ. ಸೊ ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಸೆಪ್ಟೆಂಬರ್ 2024ರಲ್ಲಿ ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ನೂತನ 8ನೇ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಅತೀಶಿ ಮರ್ಲೇನಾ. ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಎಲ್ಲ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಅತೀಶಿ ಮರ್ಲೇನಾ. 2024ರ ಸೆಪ್ಟೆಂಬರ್ 17ರಂದು ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ AAPಯ ಹಾಲಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆಯ ಘೋಷಣೆಯ ನಂತರ ಪಕ್ಷದ ಹಿರಿಯ ನಾಯಕ
ಅತೀಶಿ ಮರ್ಲೇನಾ ಅವರನ್ನು ತನ್ನ ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರು. ನೋಡಿ, ಅರವಿಂದ್ ಕೇಜ್ರಿವಾಲ್ ರವರು ದೆಹಲಿಯ ತಮ್ಮ ಪಕ್ಷಕ್ಕೆ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅವರ ಸ್ಥಾನಕ್ಕೆ ಇದೀಗ AAP ಪಕ್ಷದ ಹಿರಿಯ ನಾಯಕಿ ಆಗಿರತಕ್ಕಂಥ ಅತೀಶಿ ಮರ್ಲೇನಾ ಆಯ್ಕೆಯಾಗಿದ್ದಾರೆ. ಇಲ್ಲಿ ಸುಷ್ಮಾ ಸ್ವರಾಜ್ ಮತ್ತು ಶೀಲಾ ದೀಕ್ಷಿತ್ ನಂತರ ಅತೀಶಿ ಮೂರನೇ ಮಹಿಳೆ ಮತ್ತು ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಮುಖ್ಯಮಂತ್ರಿಯಾದಂತಹ 8ನೇ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಪ್ರಸ್ತುತ ದೆಹಲಿ ಶಾಸಕಾಂಗ ಸಭೆಯ ಅವಧಿಯು ಫೆಬ್ರವರಿ 11, 2025ರಂದು ಕೊನೆಗೊಳ್ಳಲಿದೆ. ಅಲ್ಲಿಯವರೆಗೂ ಇವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. 3 ಬಾರಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ನೀಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ನಾಯಕ ಮತ್ತು 3 ಬಾರಿ NCT ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ರಾಜೀನಾಮೆಯನ್ನು NCT ದೆಹಲಿ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅವರಿಗೆ ಸೆಪ್ಟೆಂಬರ್ 17, 2024ರಂದು ಸಲ್ಲಿಸಿದರು. ದೆಹಲಿಯ ಲಿಕ್ಕರ್ ಅಬಕಾರಿ ಪ್ರಕರಣ ನೋಡಿ, ಇಂಪಾರ್ಟೆಂಟ್. ಅವರು ಯಾವ ಪ್ರಕರಣದಲ್ಲಿ ರಾಜೀನಾಮೆ ಕೊಡಬೇಕಾಯಿತು ಅಂತ ಕೇಳಿದರೆ, ದೆಹಲಿ ಲಿಕ್ಕರ್ ಅಬಕಾರಿ ಪ್ರಕರಣದಲ್ಲಿ ಗಂಭೀರ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ನೀಡಿದ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದರು. ದೆಹಲಿಯ ಮುಖ್ಯಮಂತ್ರಿಗಳ ಪಟ್ಟಿ ನೋಡಿ, 1952ರಿಂದ ಅತೀಶಿ ಮರ್ಲೇನಾ ಸೇರಿದಂತೆ NCT ದೆಹಲಿಯ 8 ಮುಖ್ಯಮಂತ್ರಿಗಳು ಇದ್ದಾರೆ. ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರು 1993ರಿಂದ 2013ರ ಅವಧಿಯಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದರು. BJPಯ ಸುಷ್ಮಾ ಸ್ವರಾಜ್ ಅವರು 52 ದಿನಗಳ ಅತ್ಯಂತ ಕಡಿಮೆ ಅವಧಿಯನ್ನು ಮುಖ್ಯಮಂತ್ರಿಯಾಗಿ ಅವರು NCT ದೆಹಲಿಯಲ್ಲಿ ಕಾಲ ಕಳೆದಿದ್ದಾರೆ. ಸುಷ್ಮಾ ಸ್ವರಾಜ್ NCT ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿಯೂ ಆಗಿದ್ದರು ಎಂಬುದು ಗಮನಿಸಬೇಕು. NCT ದೆಹಲಿಯ ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ ನೋಡಿ, 69ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1991ರ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 239 AA ಅನ್ನು ಸೇರಿಸಿತು. ಇದು ದೆಹಲಿ ಕೇಂದ್ರಾಡಳಿತ ಪ್ರದೇಶವನ್ನು ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ಮರುನಾಮಕರಣ ಮಾಡಿತು. ಯಾವುದು? 69ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1991. 239 ಉಪವಿಧಿ AA ತಂದು ದೆಹಲಿ ಕೇಂದ್ರಾಡಳಿತ ಪ್ರದೇಶವನ್ನು ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ಮರುನಾಮಕರಣ ಮಾಡಿತು. NCT ದೆಹಲಿಯು ಒಂದು ರಾಜ್ಯವಲ್ಲ, ಆದರೆ 70 ಸದಸ್ಯರ ಶಾಸಕಾಂಗ ಸಭೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಮೋಸ್ಟ್ ಇಂಪಾರ್ಟೆಂಟು ನೆನಪಿಡ್ರಿ, ರಾಷ್ಟ್ರಪತಿಗಳು NCT ದೆಹಲಿಯ ಮುಖ್ಯಮಂತ್ರಿಯನ್ನು ನೇಮಿಸುತ್ತಾರೆ. ನೋಡಿ, ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ಗಾಗಿರ್ತಕ್ಕಂಥ VK ಸಕ್ಸೇನಾ ಆಗಲಿ, ಲೆಫ್ಟಿನೆಂಟ್ ಗವರ್ನರ್ಗಳು ಯಾರೇ ಆಗಿದ್ದರೂ ಅವ್ರು ನೇಮಕ ಮಾಡುವುದಿಲ್ಲ ಸ್ನೇಹಿತರೆ. ಇಲ್ಲಿ ಮೇನ್ ಪಾಯಿಂಟ್ ಇದು. ಓಕೆ, NCT ದೆಹಲಿಯ ಮುಖ್ಯಮಂತ್ರಿಯನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಹೈಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವಾಲಯವು ಪ್ರಾರಂಭಿಸಲಾದ NPS ವಾತ್ಸಲ್ಯ ಯೋಜನೆಗೆ ಕೆಳಗಿನ ಯಾವ ವಯಸ್ಕರು ಅರ್ಹರಾಗಿದ್ದಾರೆ ನೋಡಿ. NPS ವಾತ್ಸಲ್ಯ ಯೋಜನೆಯನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದಕ್ಕೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಭಾರತೀಯ ನಿವಾಸಿಗಳಿಗೆ ಸಂಬಂಧಪಟ್ಟಿದೆ. ನೋಡಿ, ಭಾರತೀಯ ನಿವಾಸಿಗಳನ್ನು ಬಿಟ್ಟು ಬೇರೆ ನಿವಾಸಿಗಳಿಗೆ ಇದು ಸಂಬಂಧಪಟ್ಟಿಲ್ಲ, ಬೇರೆ ಯಾವುದೇ ನಿವಾಸಿಗಳಿಗೆ. ಓಕೆ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಭಾರತದ ನಿವಾಸಿಗಳಿಗೆ NPS ವಾತ್ಸಲ್ಯ ಯೋಜನೆ ಇದೀಗ ಕೇಂದ್ರ ಸರ್ಕಾರ ಹೊಸದಾಗಿ ತಂದಿದೆ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಿ. NPS ವಾತ್ಸಲ್ಯ. PM ನಿರ್ಮಲಾ ಸೀತಾರಾಮನ್ ಲಾಂಚ್ಡ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ವೇರಿಯಂಟ್ ಫಾರ್ ಚಿಲ್ಡ್ರನ್ಸ್. ನೋಡಿ, ಇದು ಈಗ ಮಕ್ಕಳಿಗೂ ಕೂಡ ಅನ್ವಯಿಸುವ ಉದ್ದೇಶದಿಂದಾಗಿ NPS ವಾತ್ಸಲ್ಯ ಜಾರಿಗೆ ಬಂದಿದೆ. ಹಾಗಾದರೆ ಕೇಳಬಹುದು, ಇದು ಯಾವ ವಯಸ್ಸಿನ ವ್ಯಕ್ತಿಗಳನ್ನು ಗೌರವಿಸಿದೆ, ಅಥವಾ ಡೈರೆಕ್ಟಾಗಿ ನಿಮಗೆ ಪರ್ಸನ್ಸ್ ಅಂತ ಕೊಡ್ಬೋದು, ಚಿಲ್ಡ್ರನ್ಸ್ ಅಂತ ಕೊಡ್ಬೋದು. ಇವೆಲ್ಲ ಕೂಡ ನೆನಪಿರಬೇಕು. ಯಾವ ರೀತಿಯಾಗಿ ಬೇಕಾದರೂ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು
ಅಪ್ರಾಪ್ತ ವಯಸ್ಕರಿಗೆ NPS ವಾತ್ಸಲ್ಯ ಯೋಜನೆಯನ್ನು 17 ಸೆಪ್ಟೆಂಬರ್ 2024ರಂದು ನವದೆಹಲಿಯಲ್ಲಿ ಪ್ರಾರಂಭಿಸಿದರು. ಈ ಕಾರ್ಯಕ್ರಮವು ಶಾಲಾ ಮಕ್ಕಳು ಭಾಗವಹಿಸಿದ್ದರು ಮತ್ತು ದೇಶಾದ್ಯಂತ 75 ಸ್ಥಳಗಳಲ್ಲಿ ಏಕಕಾಲದಲ್ಲಿ ನಡೆಯಿತು. ಅವರು ಹೊಸ ಸಣ್ಣ ಚಂದಾದಾರರಿಗೆ ಶಾಶ್ವತ ನಿವೃತ್ತಿ ಖಾತೆ ಸಂಖ್ಯೆ ಅಂದರೆ FRAN ಅಥವಾ ಫ್ರಾನ್ ಕಾರ್ಡುಗಳನ್ನು ವಿತರಿಸಿದರು. ಇಲ್ಲಿ ನೋಡಿ FPRAN ಕಾರ್ಡ್ಗಳು. ಸೊ ಇದನ್ನು ಡೈರೆಕ್ಟಾಗಿ ಕೇಳ್ಬೋದು, ಈ ಫ್ರಾನ್ ಕಾರ್ಡ್ಗಳ ವಿಸ್ತೃತ ರೂಪ ಏನು ಅಂತ ತಿಳಿಸಿ ಅಂತ. ಶಾಶ್ವತ ನಿವೃತ್ತಿ ಖಾತೆ ಸಂಖ್ಯೆ ಅಂತ ಕರಿತೇವೆ. ಶಾಶ್ವತ ನಿವೃತ್ತಿ ಖಾತೆ ಸಂಖ್ಯೆ ಫ್ರಾನ್ ಕಾರ್ಡ್ಗಳು. ಓಕೆ, ಸೊ ಇದನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಅಂದರೆ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದಂತಹ ಸಂದರ್ಭದಲ್ಲಿ ವಿತರಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 2024-25ರ ಕೇಂದ್ರ ಬಜೆಟ್ ಭಾಷಣದಲ್ಲಿ NPS ವಾತ್ಸಲ್ಯ ಯೋಜನೆಯನ್ನು ಘೋಷಣೆ ಮಾಡಿದ್ರು. NPS ವಾತ್ಸಲ್ಯವನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿಯಂತ್ರಿಸುತ್ತದೆ, ಅಂದರೆ PFRDA ಇದನ್ನು ನಿಯಂತ್ರಿಸುತ್ತದೆ. ಹಾಗಾದರೆ ಯೋಜನೆ ಕುರಿತು ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾನು ಹೇಳಿದಂತೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಪ್ರಾಪ್ತ ವಯಸ್ಕರಿಗೆ ಮತ್ತು ಭಾರತೀಯ ನಿವಾಸಿಗಳಿಗೆ ಇದು ಅನ್ವಯಿಸುತ್ತದೆ. NPS ವಾತ್ಸಲ್ಯ ಖಾತೆಯು ಅನಿವಾಸಿ ಭಾರತೀಯರಿಗೆ ಅಂದರೆ NRIಗಳಿಗೆ ಅನ್ವಯಿಸುವುದಿಲ್ಲ. ಮೋಸ್ಟ್ ಇಂಪಾರ್ಟೆಂಟು. ಅಪ್ರಾಪ್ತರ ಹೆಸರಿನಲ್ಲಿ NPS ಟೈರ್ 2 ಖಾತೆಯನ್ನು ಕೂಡ ತೆರೆಯಲಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕ್ರಿಬ್ಕೋ ಕಂಪನಿಯು ಭಾರತದಲ್ಲಿ ಪ್ರಾರಂಭಿಸಿದ ಹೊಸ ಜೈವಿಕ ಗೊಬ್ಬರದ ಹೆಸರೇನು? ನೋಡಿ, ನ್ಯೂ ಬಯೋ ಫರ್ಟಿಲೈಸರ್ ಕ್ರಿಬ್ಕೋ ಕಂಪನಿ ಭಾರತದಲ್ಲಿ ಪರಿಚಯಿಸಿದೆ. ಸರಿಯಾಗಿರತಕ್ಕಂಥ ಉತ್ತರ ಕ್ರಿಬ್ಕೋ ರೈಜೋ ಸೂಪರ್ ಅಂತ ಕರಿತೀವಿ. ಸೊ ಇದೊಂದು ಜೈವಿಕ ಗೊಬ್ಬರವಾಗಿದೆ. ನೋಡಿ, ಜೈವಿಕ ಗೊಬ್ಬರ ಬಯೋ ಫರ್ಟಿಲೈಸರ್ ಆಗಿದೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ರೈಜೋ ಸೂಪರ್ ಬಿಡುಗಡೆಯಾಗಿದೆ. ಕ್ರಿಬ್ಕೋ ಜಾರಿಗೆ ತಂದಿದೆ. ಮುಂಬರುವ ಚಳಿಗಾಲದ ಬೆಳೆಗೆ ಭಾರತೀಯ ರೈತರಿಗೆ ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ರಸಗೊಬ್ಬರ ಸಹಕಾರಿ ಕ್ರಿಬ್ಕೋ ಜಾಗತಿಕ ಜೈವಿಕ ಪರಿಹಾರ ಸಂಸ್ಥೆ ಆಗಿರತಕ್ಕಂಥ ನೋವೊನಿಸಿಸ್ ಒಂದು ಕಂಪನಿಯ ಸಹಭಾಗಿತ್ವದಲ್ಲಿ ಸೋಮವಾರ ಕ್ರಿಬ್ಕೋ ರೈಜೋ ಸೂಪರ್ ಎಂಬ ಜೈವಿಕ ರಸಗೊಬ್ಬರವನ್ನು ಬಿಡುಗಡೆ ಮಾಡಿತು. ಗ್ರ್ಯಾನ್ಯುಲರ್ ಉತ್ಪನ್ನವು ಪ್ರತಿ ಎಕರೆಗೆ 500ರಿಂದ 550 ರೂಪಾಯಿಗಳ ಬೆಲೆಯನ್ನು ಹೊಂದಿದ್ದು, ನೋವೊನಿಸಿಸ್ನ ಲಿಪೋಚಿಟೋಲಿಗೊಸ್ಯಾಕರೈಡ್ಸ್ ಅಂದರೆ LCO ಪ್ರವರ್ತಕ ತಂತ್ರಜ್ಞಾನವನ್ನು ಬಳಸುತ್ತದೆ. ಅದರ ಪ್ರವರ್ತಕವಾಗಿದೆ ಈ ಕ್ರಿಬ್ಕೋ ರೈಜೋ ಸೂಪರ್. ಕ್ರಿಬ್ಕೋ ಕಂಪನಿ ಇನ್ನೊಂದು ಪ್ರಮುಖ ಜಾಗತಿಕ ಜೈವಿಕ ಪರಿಹಾರ ಸಂಸ್ಥೆಯಾಗಿರತಕ್ಕಂಥ ನೋವೊನಿಸಿಸ್ನ ಸಹಯೋಗದೊಂದಿಗೆ ಜಾರಿಗೆ ತಂದಿದೆ. ಇದನ್ನು ಅಕ್ಕಿ, ಗೋಧಿ, ಬೇಳೆಕಾಳುಗಳು ಸೇರಿದಂತೆ ವಿವಿಧ ಬೆಳೆಗಳಿಗೆ ಅನ್ವಯಿಸಬಹುದಾಗಿದೆ, ಅಂದರೆ ಸಿಂಪಡಿಸಬಹುದಾಗಿದೆ. ಬೇರುಗಳು ಬೆಳವಣಿಗೆಯ ಆರಂಭಿಕ ಹಂತದಲ್ಲಿ ಸಸ್ಯಗಳ ಬೆಳವಣಿಗೆಯ ಹಂತದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನೋಡಿ, ಬೇರುಗಳ ಬೆಳವಣಿಗೆ ಸಸ್ಯಗಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. 9ನೇ ಕ್ವಶನ್ ನೋಡೋಣ. ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ PM ಆಶಾ ಯೋಜನೆಯನ್ನು 2024-25ರವರೆಗೆ ವಿಸ್ತರಿಸಿದೆ. ಹಾಗಾದರೆ ಯೋಜನೆಯ ಉದ್ದೇಶವೇನು? ನೋಡಿ, PM ಆಶಾ ಯೋಜನೆ. ಸೊ ಈ ಯೋಜನೆಯ ಉದ್ದೇಶವೇನು? ಹಾಗಾದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಖಾತ್ರಿಪಡಿಸುವಿಕೆ ಇದರ ಪ್ರಮುಖ ಉದ್ದೇಶವಾಗಿದೆ. ನೋಡಿ, PM ಆಶಾ ಯೋಜನೆ 2025-26ರವರೆಗೆ ಕೇಂದ್ರ ಕ್ಯಾಬಿನೆಟ್ ವಿಸ್ತರಿಸಿದೆ. ಇದರ ಮೂಲ ಉದ್ದೇಶ ರೈತರಿಗೆ ತಾವು ಬೆಳೆದಂತಹ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಖಾತ್ರಿಪಡಿಸುವ ಉದ್ದೇಶವನ್ನು ಹೊಂದಿದೆ. ನೋಡಿ, ರೈತರಿಗೆ ಬಂಪರ್ ಕೊಡುಗೆ. PM ಆಶಾ ಯೋಜನೆಗೆ 35,000 ಕೋಟಿ ರೂಪಾಯಿ ನೆರವನ್ನು ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ರಸಗೊಬ್ಬರಕ್ಕೆ 24,474 ಕೋಟಿ ಸಬ್ಸಿಡಿ ಕೂಡ ಸಮ್ಮತಿಸಿದೆ. ಸೊ ಹಾಗಾದರೆ ಏನಿದೆ ನ್ಯೂಸ್ ಪೇಪರಲ್ಲಿ ಸಂಪೂರ್ಣ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ ಕೃಷಿಯಲ್ಲಿ PM ಆಶಾ ಬೆಲೆ ಬೆಂಬಲ ಯೋಜನೆಯನ್ನು 25-26ಕ್ಕೆ ವಿಸ್ತರಿಸಿದೆ.
PM ಆಶಾ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ರೈತರಿಗೆ ಅವರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಗಳನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿರುವ ಒಂದು ಛತ್ರಿ ಯೋಜನೆಯಾಗಿದೆ. ಅಂದರೆ ಕೊಡೆ ಯೋಜನೆ, ಕೊಡೆ ಹಿಡಿತಕ್ಕಂಥದ್ದು. PM ಆಶಾ ಏನಿದೆ 3 ಘಟಕಗಳನ್ನು ಹೊಂದಿದೆ. ರಾಜ್ಯಗಳು ಅವರು ಕಾರ್ಯಗತಗೊಳಿಸಲು ಬಯಸುವ ಯಾವುದನ್ನಾದರೂ ಆಯ್ಕೆ ಮಾಡಬಹುದು. ಆ 3 ಘಟಕಗಳಲ್ಲಿ ಒಂದನೇದು PSS ಅಂದರೆ ಬೆಲೆ ಬೆಂಬಲ ಯೋಜನೆ. ಸೊ ಇದು ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಗೊಬ್ಬರದ ಭೌತಿಕ ಸಂಗ್ರಹವನ್ನು ಕೇಂದ್ರ ನೋಡಲ್ ಏಜೆನ್ಸಿಗಳು, ರಾಜ್ಯ ಸರ್ಕಾರಗಳ ಪೂರ್ವಭಾವಿ ಪಾತ್ರದೊಂದಿಗೆ ಬೆಲೆ ಬೆಂಬಲ ಯೋಜನೆಯನ್ನು ಮಾಡುತ್ತದೆ. ಎರಡನೇ ಪ್ರಮುಖ ಘಟಕ ಬೆಲೆ ಕೊರತೆ ಪಾವತಿ ಯೋಜನೆ, PDPS. ನೋಡಿ, ಬೆಲೆ ಬೆಂಬಲ ಯೋಜನೆ, ಬೆಲೆ ಕೊರತೆ ಪಾವತಿ ಯೋಜನೆ ಎರಡನೇದಾಗಿ. ಸೊ ಇದರ ಅಡಿಯಲ್ಲಿ ಎಲ್ಲ ಎಣ್ಣೆಕಾಳುಗಳನ್ನು ಒಳಗೊಂಡಿರುತ್ತದೆ. ಅದು ಮೂರನೇ ಪ್ರಮುಖ ಘಟಕ ಖಾಸಗಿ ಸಂಗ್ರಹಣೆ ಮತ್ತು ಸ್ಟಾಕಿಸ್ಟ್ ಯೋಜನೆಗಳ ಪೈಲಟ್ ಅಂತ ಹೇಳ್ತೀವಿ. ಅಂದರೆ PPPS ಅಂತ ಕರಿತೀವಿ. ಸೊ 3 ಘಟಕಗಳಿದ್ದಾವೆ. ಸೊ ಇದರ ಜೊತೆಗೆ ಎಣ್ಣೆಕಾಳುಗಳಿಗಾಗಿ ಖಾಸಗಿ ದಾಸ್ತಾನುದಾರರ ಭಾಗವಹಿಸುವಿಕೆಯನ್ನು ಒಳಗೊಂಡಿರುವ ಜಿಲ್ಲೆಗಳು ಮತ್ತು ಆ ಒಂದು ಜಿಲ್ಲೆಗಳ ಕೇಂದ್ರ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ PPSSನ್ನು ಹೊರತರಲು ರಾಜ್ಯಗಳು ಆಯ್ಕೆಯನ್ನು ಹೊಂದಿವೆ. ಸೊ 3 ಘಟಕಗಳನ್ನು ಇದು ಹೊಂದಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಇಂಡಸ್ ಎಕ್ಸ್ ಶೃಂಗಸಭೆಯ 3ನೇ ಆವೃತ್ತಿ ಎಲ್ಲಿ ನಡೆಯಿತು? ಆಪ್ಷನ್ ನಂಬರ್ 2 ಯುನೈಟೆಡ್ ಸ್ಟೇಟ್ಸ್, ಅಮೆರಿಕದಲ್ಲಿ. ನೋಡಿ, ಇಂಡಸ್ ಎಕ್ಸ್ ಶೃಂಗಸಭೆ 3ನೇ ಇಂಡಸ್ ಎಕ್ಸ್ ಶೃಂಗಸಭೆಯು US ಮುಕ್ತಾಯಗೊಂಡಿದೆ. ಭಾರತ ಮತ್ತು US ನಡುವೆ ಜಂಟಿ ರಕ್ಷಣಾ ಆವಿಷ್ಕಾರವನ್ನು ಮುಂದುವರೆಸಿದೆ. ಇದನ್ನು 2023ರಲ್ಲಿ ಭಾರತದ ಪ್ರಧಾನಮಂತ್ರಿಯು US ರಾಜ್ಯ ಭೇಟಿಯ ಸಮಯದಲ್ಲಿ ಪ್ರಾರಂಭಿಸಲಾಗಿತ್ತು. ಎರಡೂ ದೇಶಗಳಲ್ಲಿನ ಸರ್ಕಾರಗಳು, ವ್ಯವಹಾರಗಳು, ಶೈಕ್ಷಣಿಕ ಸಂಸ್ಥೆಗಳ ನಡುವೆ ಕಾರ್ಯತಂತ್ರದ ತಂತ್ರಜ್ಞಾನ ಪಾಲುದಾರಿಕೆ ಮತ್ತು ರಕ್ಷಣಾ ಸಹಕಾರವನ್ನು ವಿಸ್ತರಿಸುವುದು ಮೇನ್ ಗುರಿಯಾಗಿದೆ. ಇಂಡಸ್ ಎಕ್ಸ್, ಅಲ್ಲೇ ಗಮನಿಸಿ, ಇಂಡಿಯಾ US ಎಕ್ಸ್ ಶೃಂಗಸಭೆ ಅಂತ ಕರಿತೀವಿ, ಅಥವಾ ಇಂಪಾರ್ಟೆಂಟು 2023ರಲ್ಲಿ ಮೊದಲ ಬಾರಿಗೆ ಇದನ್ನು ಒಂದು ಲಾಂಚ್ ಮಾಡಲಾಗಿದೆ. 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ವಿಪತ್ತು ನಿರ್ವಹಣೆ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ಎಕ್ಸಸೈಸ್ ಐಕ್ಯ ಎಲ್ಲಿ ನಡೆಯಿತು? ನೋಡಿ, ಎಕ್ಸಸೈಸ್ ಐಕ್ಯ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಚೆನ್ನೈ ಸರಿಯಾಗಿರ್ತಕ್ಕಂಥ ಉತ್ತರ. 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ ಐಕ್ಯ ಎಕ್ಸಸೈಸ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಆರ್ಮಿ ಸದರ್ನ್ ಕಮಾಂಡ್ನಿಂದ ಚೆನ್ನೈನಲ್ಲಿ ನಡೆಯಿತು. ಇದು ವಿಪತ್ತು ಸನ್ನದ್ಧತೆಯನ್ನು ಸುಧಾರಿಸಲು ಮತ್ತು ಪ್ರಮುಖ ಮಧ್ಯಸ್ಥಗಾರರ ನಡುವೆ ಸಹಯೋಗವನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈವೆಂಟ್ ಸಿಮ್ಯುಲೇಷನ್ಗಳು, ತಂತ್ರಜ್ಞಾನ ಚರ್ಚೆಗಳು ಮತ್ತು ವಿಪತ್ತು ನಿರ್ವಹಣಾ ಪಾತ್ರಗಳ ಕುರಿತು ತಜ್ಞರ ಒಳನೋಟಗಳನ್ನು ಒಳಗೊಂಡಿತ್ತು ಎಂಬುದು ಗಮನಿಸಿ. ಸೊ ಇದು 19 ಮತ್ತು 20ನೇ ತಾರೀಕಿನ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.